ಸೊ ಒಬ್ಬ ನಿರ್ದೇಶಕರಿಗೆ ಒಂದು ಡಿಫ್ರೆಂಟ್ ಆಗಿ ಯೋಚನೆ ಮತ್ತು ಡಿಫ್ರೆಂಟ್ ಆಗಿ ಯಾರು ನಾವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ್ಯಂಡ್ ಹೀಗಿದೆ, ಹೀಗೆ ಮಾಡ್ಬೋದು ಅನ್ನುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಂಥದ್ದು, ಡಿಫ್ರೆಂಟಾಗಿ ಥಿಂಕ್ ಮಾಡುವಂಥದ್ದು, ಡಿಫ್ರೆಂಟಾಗಿ ಡೈರೆಕ್ಷನ್ ಮಾಡುವಂಥದ್ದು. ಸೊ ನನಗೆ ಗೊತ್ತಿರೋ ಪ್ರಕಾರ ಉಪೇಂದ್ರ ಸರ್ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಹೌದು, ಇವತ್ತು ನಾನು UI ಟೀಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಳೆದ ಬಾರಿ ಕೂಡ ಒಂದು ಟೀಸರನ್ನು ಲಾಂಚ್ ಮಾಡಿದ್ರು. ಸೊ ಆ ಟೀಸರ್ಗೆ ತುಂಬಾ ಒಂದು ವೇಟ್ ಮಾಡಿದ್ವಿ, ಹೇಗಿರ್ಬೋದು, ವಿಜುವಲ್ ಟ್ರೀಟಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನೋದು. ಬಟ್ ನಮಗೆ ಒಂದು ರೀತಿಲಿ ಅವಾಗ ಅಂದ್ಕೊಂಡ್ವಿ, ಯಾಕಂದರೆ ಉಪ್ಪಿ ಸರ್ ಸಿನಿಮಾ ಅಂತ ಬಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಹೆವಿ ಇರುತ್ತೆ. ಬಟ್ ಕಾದಾಗ ಗೊತ್ತಾಯ್ತು ಎಲ್ಲ ಬ್ಲ್ಯಾಕ್ ಸ್ಕ್ರೀನಲ್ಲಿ ಒಂದು ಫೀಲ್ ಮಾಡುವಂಥದ್ದು, ಅಂದರೆ ಕಣ್ಣಿಗೆ ಕೆಲಸ ಕೊಡದೆ ಬ್ರೈನಿಗೆ ಕೆಲಸ ಕೊಟ್ಟಿದ್ರು. ಸೊ ಇವಾಗ ಒಂದು ಫಸ್ಟಕ್ಕೆ ಟೀಸರನ್ನು ರಿಲೀಸ್ ಮಾಡಿದ್ದಾರೆ. ಸೊ ಹೇಗಿದೆ, ನನಗೆ ಅನ್ನಿಸ್ತು ಅದ್ರ ಬಗ್ಗೆ ತಿಳಿಸ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಕಳೆದ ಒಂದು ನಾವು ಟೀಸರೆಲ್ಲ ಹೇಳಿದಾಗೇ ಒಂದು ಅಲ್ಲಿ ಒಂದು ವಾಯ್ಸ್ ಬರುತ್ತೆ, ಒಂದು ಆ ಒಂದು ಏರ್ಫೋನ್ ಹಾಕ್ಕೊಂಡು ಫೀಲ್ ಮಾಡಿದ್ದೀನಿ ನಾನು ಕೂಡ. ಸೊ ಆ ಒಂದು ಫೀಲಿಂಗಲ್ಲಿ ಹೋದಾಗ ಅಲ್ಲೊಂದು ವರ್ಡ್ ಬರುತ್ತೆ, ಏನು ಅಂತಂದರೆ ದಿಸ್ ಇಸ್ ನಾಟ್ AI ವರ್ಲ್ಡ್, ದಿಸ್ ಇಸ್ UI ವರ್ಲ್ಡ್ ಅಂತ. ಸೊ ನನ್ನ ಇಮ್ಯಾಜಿನೇಷನಲ್ಲಿ ಸ್ವಲ್ಪ ಏನೋ ಒಂದು ಥಿಂಕ್ ಮಾಡಿದ್ದೆ, ಹೀಗಿರ್ಬೋದು, ಈ ರೀತಿ ವರ್ಲ್ಡ್ ಕ್ರಿಯೇಟ್ ಮಾಡಿರ್ತಾರೆ ಅಂತ. ಸೊ ಅದರಲ್ಲಿ 1% ನನಗೆ ಈ ಒಂದು ಟೀಸರಲ್ಲಿ ಕಾಣಿಸ್ಕೊಳ್ತು. ಏನಂತಂದರೆ ವಿಜುವಲ್ ಟ್ರೀಟ್ ಬಗ್ಗೆ, UI ಸಿನಿಮಾದ ಬಗ್ಗೆ ಮೊದಲು ಮಾತಾಡ್ಬಿಡ್ತೀನಿ. ಯಾಕೆಂದರೆ ಅದ್ಭುತವಾದಂಥ ಒಂದು ವಿಜುವಲ್ ಕ್ವಾಲಿಟಿ ಬಂದಿದೆ, ಎಕ್ಸ್ಟ್ರಾಡಿನರಿ, ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾಕೆಂದರೆ VFX ವರ್ಕ್ಸ್ಗಳು ತುಂಬಾ ನಡೀತಾ ಇದೆ ಈ ಒಂದು ಸಿನಿಮಾದ ಮೇಲೆ, ಎಲ್ಲರಿಗೂ ಗೊತ್ತಿರೋ ಹಾಗೇ. ಈ ಒಂದು ಟೀಸರ್ ನೋಡಾದ ಮೇಲೆ ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ UI ಮೇಲೆ. ಸೊ ಇನ್ನೂ ಅದು 4ರಷ್ಟು ಜಾಸ್ತಿ ಆಯಿತು ಈ ಒಂದು ವಿಜುವಲ್ ನೋಡಿ. ಸೊ ಈ ಒಂದು ಸಿನಿಮಾ ನಿಜವಾಗ್ಲೂ ಹೇಳಬೇಕು ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲ ಇನ್ನೊಂದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆಗಳು ತುಂಬಾ ಇದೆ. ಸೊ ಆ ಒಂದು ಕ್ವಾಲಿಟಿ, ಆ ಒಂದು ಕೆಪಾಸಿಟಿ ಈ ಒಂದು ಟೀಸರಲ್ಲಿ ನನಗೆ ಕಾಣಿಸ್ಕೊಳ್ತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ UI ಟೀಸರನ್ನು ನೋಡಿದ ಮೇಲೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತಂದರೆ ಉಪ್ಪಿ ಸರ್ ಅವರ ಸಿನಿಮಾ ಮಾತ್ರ. ಯಾಕೆಂದರೆ ಬೇರೆ ಯಾವುದೇ ಒಂದು ಸಿನಿಮಾದ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಏನಾದರೂ ಸ್ಟಾರ್ಟಿಂಗ್ ಅಪ್ಡೇಟ್ ಬಂದಾಗ ಅದನ್ನು ನೋಡಿದಾಗ ಒಂದು ಗೆಸ್ ಮಾಡ್ಬೋದು, ಲೈಕ್ ಸಿನಿಮಾ ಐತಿದೆ, ಗ್ಯಾಂಗ್ಸ್ಟರ್ ಮೂವಿ, ಸೊ ಇದು ಲವ್ ಸ್ಟೋರಿ, ಸೊ ಇದು ಆಗಿದೆ, ಇದೀಗಿದೆ, ಸೊ ಏನೋ ಒಂದು ಪ್ರಿಡಿಕ್ಟ್ ಮಾಡಬಹುದು. ಬಟ್ ಉಪ್ಪಿ ಸರ್ ಸಿನಿಮಾನ ಪ್ರಿಡಿಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಏನು ಕ್ಲಾರಿಟಿ ಬೇಕು, ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗಲೇ ಒಂದು ಕ್ಲಾರಿಟಿ ಫುಲ್ ಆಗುವಂಥದ್ದು. ಸೊ ಈ ಒಂದು US ಸಿನಿಮಾದ ಒಂದು ಟೀಸರ್ ಕೂಡ ಆ ಮಟ್ಟಕ್ಕೆ ಮುಟ್ಟಿದೆ. ಆ್ಯಂಡ್ ಒಂದು ಕ್ವಾಲಿಟಿ ವಿಷಯದಲ್ಲಿ ಮಾತಾಡೋ ಆಗಿಲ್ಲ, ತುಂಬಾ ಒಂದು ಅದ್ಭುತವಾದಂಥ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂತಂದರೆ ಅದ್ಭುತವಾಗಿ ಟೀಸರ್ ಬಂದಿದೆ. ಸೊ ಇನ್ನು ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ಸಿನಿಮಾದ ಅಪ್ಡೇಟ್ ಬರಲಿ, ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ನೋಡೋಣ ಯಾವ ರೀತಿ ಇದೆ UI. ಯಾಕಂದರೆ ಉಪ್ಪಿ ಸರ್ ಅವರ ಡೈರೆಕ್ಷನ್ ಅಂತಂದರೆ ಹೇಳೋಂಗಿಲ್ಲ, ಕಾಯಬೇಕು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ನೋಡೋಣ ಹೇಗಿದೆ ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಅಪ್ಡೇಟ್ಸ್ ಬೇಗನೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಟೀಸರನ್ನು ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು, ಆ್ಯಂಡ್ ಬಿಫೋರ್ ಒಂದು ಏನು ವಾಯ್ಸ್ ಓವರಲ್ಲಿ ಒಂದು ಟೀಸರ್ ನೋಡಿದ್ವಿ, ಸೊ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.